ಮಾಜಿ ಸೈನಿಕ ಸಂದೀಪ್ ಮಾಂಜರಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸರ್ಕಾರಿ ಅಧಿಕಾರಿಗಳಿಗೂ ಮಾಜಿ ಸೈನಿಕನ ಕೊಲೆಯ ಉರುಳು. ಸದ್ಯ ಕೊಲೆಯ ತನಿಖೆ ನಡೆಸ್ತಾ ಇದ್ದ ಪೊಲೀಸರಿಗೆ ಒಂದಷ್ಟು ಆಘಾತಕಾರಿ ವಿಚಾರಗಳು ಗೊತ್ತಾಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಮಾಜಿ ಸೈನಿಕನ ಕೊಲೆಯ ಉರುಳು. ಕೊಲೆ ಪ್ರಕರಣ ಸಂಬಂಧ ಮತ್ತೆ 4 ಅರೆಸ್ಟ್ ಮಾಡಲಾಗಿದೆ. ಆರ್ಎಂಪಿ ವೈದ್ಯ ರಾಜು ಬಸ್ಮೆ, ಪೊಲೀಸ್ ಕಮಿಷನರ್ ಹಾಗೇನೆ ಪೊಲೀಸ್ ಕಮಿಷನರ್ ಕಚೇರಿ ಎಫ್ಡಿಎ ಅಶೋಕ್, ಇನ್ನುಳಿದಂತೆ 4 ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೊಲೆ ಪ್ರಕರಣದಲ್ಲಿ ಕೇಳಿ ಬಂದಿರುವ ಅಧಿಕಾರಿಗಳ ಹೆಸರು ಗಮನಿಸಬೇಕಾಗುತ್ತೆ. ಸರ್ಕಾರಿ ಅಧಿಕಾರಿಗಳ ಹೆಸರು ಕೂಡ ಈ ಕೊಲೆ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ. ಮಾಜಿ ಯೋಧ ಸಂದೀಪ್ ಮಾಂಜರಿ ಇವರ ಕೊಲೆ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಆಘಾತಕಾರಿ ವಿಚಾರಗಳು ಬೆಳಕಿಗೆ ಬಂದಿದೆ. ಎಫ್ಎಸ್ಎಲ್ ಅಧಿಕಾರಿಗಳನ್ನು ಕೂಡ ಬಂಧಿಸಲಾಗಿದೆ ಎನ್ನುವ ಮಾಹಿತಿ ಇದೆ. ಒಂದು ಕಡೆಯಲ್ಲಿ ಪೊಲೀಸರ ತನಿಖೆಯಲ್ಲಿ ಒಂದಷ್ಟು ಆಘಾತಕಾರಿ ವಿಚಾರಗಳು ಗೊತ್ತಾಗಿತ್ತು. ಗ್ಲೂಕೋಸ್ಗೆ ವಿಷವನ್ನ ಇಂಜೆಕ್ಟ್ ಮಾಡಿ ಸಂದೀಪ್ ಮಾಂಜರಿಯನ್ನ ಕೊಲೆ ಮಾಡಲಾಗಿತ್ತು ಎನ್ನುವ ಮಾಹಿತಿ. ಆತನ ಪತ್ನಿಯೇ ಇದರ ಹಿಂದೆ ಇದ್ಲು ಅಂತೇಳಿ ಪ್ರಾಥಮಿಕ ತನಿಖೆಯಲ್ಲಿ ಒಂದಷ್ಟು ಅಂಶಗಳು ಗೊತ್ತಾಗಿತ್ತು. ತನಿಖೆಯಲ್ಲಿ ಹೊಸ ಅನುಮಾನ, ಸತ್ಯ ಮುಚ್ಚಿ ಹಾಕೋಕೆ ಯತ್ನ ನಡೀತಾ. ಹಾಗಾದ್ರೆ ಸುಮಾ ಪುಂಡಲೀಕ ಲಿಂಕ್ನಿಂದ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕೇಸ್ನಲ್ಲಿ ಹೊಸ ಲಿಂಕ್ ಪತ್ತೆ ಹಚ್ಚಿದ್ದಾರೆ ಘಟಪ್ರಭಾ ಪೊಲೀಸರು. ಪತ್ನಿ ಪ್ರಿಯಕರನ ಬಳಿಕ 4 ಅಧಿಕಾರಿಗಳು ಈಗ ಅರೆಸ್ಟ್ ಆಗಿರೋದು. ಶವ ಹೊರತೆಗೆದಾಗ ತನಿಖೆಗೆ ಮತ್ತಷ್ಟು ಸ್ಫೋಟಕ ತಿರುವುಗಳು ಕೂಡ ಸಿಕ್ಕಿವೆ. ಎಫ್ಎಸ್ಎಲ್ ವರದಿ ಸುತ್ತ 108 ಪ್ರಶ್ನೆಗಳು ಹುಟ್ಕೊಂಡಿವೆ. ಇಲ್ಲಿ ರಾಜು ಬಸ್ಮೆ ಮೂಲಕ ಅಶೋಕ್ ಸಂಪರ್ಕಕ್ಕೆ ಆರೋಪಿಗಳು ಬಂದಿದ್ರಾ? ಅಶೋಕ್ ಮೂಲಕ ಎಫ್ಎಸ್ಎಲ್ ಅಧಿಕಾರಿಗಳ ಸಂಪರ್ಕ ಎಂಬ ಶಂಕೆ ಕೂಡ ವ್ಯಕ್ತವಾಗಿದೆ. ಗೋಡಗೇರ ಮರ್ಡರ್ ಮಿಸ್ಟರಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದು. ಸದ್ಯ ಇಲ್ಲಿ ಒಂದಷ್ಟು ಆಘಾತಕಾರಿ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಪೊಲೀಸರ ತನಿಖೆ ವೇಳೆ. ಒಂದು ಕಡೆಯಲ್ಲಿ ಪ್ರಿಯಕರ ಪುಂಡಲೀಕ ಲಿಂಕ್ ಅನ್ನು ಭೇದಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿತ್ತು. ಹಾಗೆಯೇ ಸಂದೀಪ್ ಮಾಂಜರಿ ಏನಿದ್ದಾರೆ ಮಾಜಿ ಸೈನಿಕ, ಇವರ ಪತ್ನಿ ಪುಂಡಲೀಕನ ಜೊತೆಯಲ್ಲಿ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ಲು. ಇದೇ ಕೊಲೆ ಕಾರಣ ಎನ್ನಲಾಗ್ತಾ ಇತ್ತು. ಆದರೆ ಶವವನ್ನು ಹೊರತೆಗೆದು ತನಿಖೆಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಆಘಾತಕಾರಿ ವಿಚಾರಗಳು ಗೊತ್ತಾಗಿದೆ. ಇದರಲ್ಲಿ 2 ಎಫ್ಎಸ್ಎಲ್ನ ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ. ಹಾಗೆಯೇ 4 ಮತ್ತೆ ಬಂಧನ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಮಾಹಿತಿ ಕೊಡ್ತಾರೆ ಚಿಕ್ಕೋಡಿ ಪ್ರತಿನಿಧಿ ಸಿದ್ದೇಶ್ ಪುಟಾಣಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದೇಶ್, ಗಮನಿಸ್ತಾ ಇದ್ವಿ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಮತ್ತೆ 4 ಬಂಧನ ಆಗಿದೆ. ಬಂಧನ ಆಗಿರೋದು ಯಾವ ಕಾರಣಕ್ಕಾಗಿ? ಈ ಕೊಲೆ ಪ್ರಕರಣದ ತನಿಖೆ ಹೇಗೆ ನಡೀತಾ ಇದೆ? ಸಿದ್ದೇಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಸಂಪತ್, ನಿಜಕ್ಕೂ ಏನಂತಂದ್ರೆ ಮಾಜಿ ಯೋಧ ಏನು ಗುಡ್ಗೇರಿಯಲ್ಲಿ ಏನು ಸಾವಿನ ಪ್ರಕರಣ ಈಗ ಹಿಂದೆ ರಹಸ್ಯ ಭೇದಿಸಿ ಪತ್ನಿ ಮತ್ತು ಪ್ರಿಯಕರನಿಂದ ಆಸ್ಪತ್ರೆಯಲ್ಲೇ ಕೊಲೆ ಮಾಡುವ ಅನ್ನೋದನ್ನು ಪೊಲೀಸರು ಈಗಾಗಲೇ ಅದನ್ನು ಭೇದಿಸುವ ಮೂಲಕ 2 ಕೂಡ ಈಗಾಗಲೇ ಜೈಲಿಗೆ ಕಳಿಸಿ ನಿಟ್ಟಿಸಿರುವ ಬಿಡುವ ಹೊತ್ತಿಗೆ ಮತ್ತೊಂದು ಏನಂತಂದ್ರೆ ಆಘಾತಕಾರಿ ಸುದ್ದಿ ಒಂದು ಬೆಳಕಿಗೆ ಬಂದಿರುವಂತದ್ದು. ಏನಂತಂದ್ರೆ ಅಲ್ಲಿಯ ಲೋಕಲ್ ಒಂದು ಆರ್ಎಂಪಿ ವೈದ್ಯನನ್ನು ಸಂಪರ್ಕಿಸಿ ಅವನಿಂದ ಬೆಳಗಾವಿ ಕಮಿಷನರೇಟ್ ಆಫೀಸ್ ನಲ್ಲಿ ಓರ್ವ ಎಫ್ಡಿಎ ಸಿಬ್ಬಂದಿ ಮತ್ತು ಎಫ್ಎಸ್ಎಲ್ ನ 2 ಅಧಿಕಾರಿಗಳು ಕೂಡ ಇದೊಂದು ರಿಪೋರ್ಟ್ ಅನ್ನು ತಿರುಚುವ ಪ್ರಯತ್ನ ಮಾಡಿ ಇದೊಂದು ಮರ್ಡರ್ ಅನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆಸಿದ್ದು ಒಂದು ಆಘಾತಕಾರಿ ಒಂದು ಈಗ ಸುದ್ದಿ ಹೊರಬರುವಂತದ್ದು. ಏನಂತಂದ್ರೆ ಸುಮಾ ಮತ್ತು ಪುಂಡ್ಲಿಕನಿಗೆ ಅಲ್ಲಿ ಲೋಕಲ್ ಆರ್ಎಂಪಿ ಡಾಕ್ಟರ್ ರಾಜು ಬಾಸ್ಮೆ ಅನ್ನೋ ಪರಿಚಯ ಇರ್ತಾನೆ. ಅವನ ಮೂಲಕ ಏನಂತಂದ್ರೆ ಬೆಳಗಾವಿಯ ಕಮಿಷನರ್ ಕಚೇರಿಯಲ್ಲಿ ಎಫ್ಡಿಎ ಆಗಿ ಕಾರ್ಯನಿರ್ವಹಿಸುವ ಅಶೋಕ್ ಎಂಬಾತ ಆ ವೈದ್ಯನ ಏನಂತಂದ್ರೆ ಒಂದು ಸಂಬಂಧಿಕನು ಕೂಡ ಹೌದು. ಅವನಿಗೆ ಅಲ್ಲಿ ಹಣದ ಬೇಡಿಕೆ ಇಟ್ಟಿರೋದ್ರಿಂದ ಅವನಿಗೆ ಹಣ ನೀಡಿ ಅವನಿಂದ ಎಫ್ಎಸ್ಎಲ್ ಅಧಿಕಾರಿಗಳ ಪರಿಚಯವನ್ನು ಇವರು ಮಾಡಿಕೊಂಡಿರುವ ಸದ್ಯದ ಮಾಹಿತಿ ಈಗ ಉನ್ನತ ಮೂಲಗಳಿಂದ ಪವರ್ ಟಿವಿಗೆ ಸಿಕ್ಕಿರುವಂತದ್ದು. ಇದೆಲ್ಲ ಪ್ರಕರಣಕ್ಕೆ ಸದ್ಯಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬೆಳಗಾವಿ ಎಸ್ಪಿ ಅವರಿಗೂ ಅಫಿಷಿಯಲ್ ಮಾಹಿತಿಯನ್ನು ಕೂಡ ಈಗಾಗಲೇ ನೀಡಬೇಕಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಸಿದ್ದೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.